ನಮಸ್ಕಾರ ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತದಿಂದ ಗುರುನಾನಕ್ ದೇವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದರ 159ನೇ ಜಯಂತಿ ಆಚರಣೆ. ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಒಟ್ಟು 20 ಲಕ್ಷ ರೂಪಾಯಿಗಳ 8 ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ. ಹೊಸಪೇಟೆಯ ವಿಕಾಸ ಸೌಹಾರ್ದ ಕೋ-ಆಪರೇಟಿವ್ ಬ್ಯಾಂಕಿನ 8 ಶಾಖೆ ಬೀದರ್ನಲ್ಲಿ ಉದ್ಘಾಟನೆ. ಜಮಾತ ಇಸ್ಲಾಮಿ ಹಿಂದ್ ಬೀದರ್ ಘಟಕದಿಂದ ಬೀದರ್ ಜಿಲ್ಲೆಯ 105 ವಿಧವೆಯರಿಗೆ ಪ್ರತಿ ತಿಂಗಳು 500 ರೂಪಾಯಿ ಮಶಾಸನ ನೀಡುವ ಮೂಲಕ ಸಹಕಾರ. ಜನವರಿ 23ರಿಂದ 26ರವರೆಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಯೋಜನೆ. ಜಿಲ್ಲಾಧಿಕಾರಿ ರಾಮಚಂದ್ರನಾಥ್. ಕರ್ನಾಟಕ ಕಾಲೇಜಿನಲ್ಲಿ ಇತ್ತೀಚೆಗೆ ನಿಧನರಾದ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ರಿಗೆ ನುಡಿ ನಮನ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಬೀದರ್ ಶಾಖೆ ವತಿಯಿಂದ ಬೀದರ್ ನಗರದ ಗುರುನಾನಕ್ ದೇವ ಇಂಜಿನಿಯರಿಂಗ್ ಕಾಲೇಜಿನ ಗುರುನಾನಕ್ ಭವನದ ಸಭಾಂಗಣದಲ್ಲಿ ಯುವ ಜನಾಂಗದ ಸ್ಫೂರ್ತಿ ಸಲಹೆ ಹಾಗೂ ಸಿಡಿಮಲರಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ 159ನೇ ಜಯಂತಿ ಉತ್ಸವ ವಿವೇಕಾನಂದ ಭಾವಚಿತ್ರಕ್ಕೆ ಪುಷ್ಪ ನಮನ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಆಚರಿಸಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೀದರ್ ಶಾಖೆ ವತಿಯಿಂದ ನಗರದ ಗುರುನಾನಕ್ ದೇವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರ 159ನೇ ಜಯಂತಿ ಉತ್ಸವ ವಿವೇಕಾನಂದ ಭಾವಚಿತ್ರಕ್ಕೆ ಪುಷ್ಪ ನಮನ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಬಿವಿಪಿ ಜಿಲ್ಲಾ ಪ್ರಮುಖರು ಕಲಬುರಗಿ ವಿವಿ ಸಿಂಡಿಕೇಟ್ ಸದಸ್ಯರಾದ ಯೋಗೇಶ್ ಎಂಬಿ ಮಾತನಾಡುತ್ತಾ, ವಿವೇಕಾನಂದರ ಜೀವನದಲ್ಲಿನ ಪ್ರತಿಯೊಂದು ಘಟನೆಗಳು ಅನುಭವಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಲಿದೆ. ಜೀವನದಲ್ಲಿ ನಿರ್ದಿಷ್ಟ ಗುರಿಯನ್ನು ಹೊಂದಬೇಕು ಮತ್ತು ಪರಿಶ್ರಮ ಜೀವಿಗಳಾಗಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಸಾಧಿಸಲು ಸಾಧ್ಯ. ದೇಶದ ಅತ್ಯಂತ ದೊಡ್ಡ ಸಂಪತ್ತು ಯುವಶಕ್ತಿ ಆಗಿದ್ದು, ದೇಶದ ಭವಿಷ್ಯ ಯುವಶಕ್ತಿಯಲ್ಲಿ ಅಡಗಿದೆ. ಹಾಗಾಗಿ ದುಶ್ಚಟಗಳಿಗೆ ಬಲಿಯಾಗದೆ ಸಮಾಜಮುಖಿಯಾಗಿ ಬಾಳಬೇಕೆಂದು ನುಡಿದರು. ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ರೇವಣಸಿದ್ದ ಜಾಡರಿ ಮಾತನಾಡುತ್ತಾ, ಸ್ವಾಮಿ ವಿವೇಕಾನಂದರು ಬಾಲ್ಯದಿಂದಲೇ ತುಂಬಾ ವಿಶಿಷ್ಟ ಸ್ವಭಾವದವರಾಗಿದ್ದರು. ಕರುಣೆ, ಧೈರ್ಯ, ಏಕಾಗ್ರತೆ ಬಾಲ್ಯದಿಂದಲೇ ಮೈಗೂಡಿಸಿಕೊಂಡಿದ್ದರು. ನಾವು ಏನನ್ನು ಯೋಚಿಸುತ್ತೇವೋ ಅದೇ ಆಗುತ್ತವೆ. ಅಪಾರ ಶಕ್ತಿ ನಮ್ಮಲ್ಲಿ ಅಡಗಿದ್ದು, ಸಕಾರಾತ್ಮಕ ವಿಚಾರಗಳ ಮೂಲಕ ಜೀವನದಲ್ಲಿ ಮುನ್ನಗ್ಗಬೇಕು. ಸಮಾಜದಲ್ಲಿ ಶಕ್ತಿವಂತರಿಗೆ ಮಾತ್ರ ಬೆಲೆ ಇದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಸ್ವಾಭಿಮಾನದಿಂದ ಬದುಕಿದ್ದರೆ ಅದು ಬದುಕಿಗೆ ಅವಮಾನ. ಹಾಗಾಗಿ ಪ್ರತಿಯೊಬ್ಬರು ನಿರ್ದಿಷ್ಟ ಗುರಿಯನ್ನು ಹೊಂದುವುದರೊಂದಿಗೆ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು, ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸುವ ಮೂಲಕ ಉತ್ತಮ ಇತಿಹಾಸ ನಿರ್ಮಾಣ ಮಾಡುವಂತಾಗಿರಬೇಕು ಎಂದರು. ಸರಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕರಾದ ಮೊಹಮ್ಮದ್ ಪಾಟೀಲ್ ಮಾತನಾಡಿ, ಯುವಶಕ್ತಿ ದೇಶದ ಸಂಪತ್ತು. ಯುವಶಕ್ತಿ ಏನನ್ನಾದರೂ ಸಾಧಿಸಬಲ್ಲರು. ತನ್ನಲ್ಲಿರುವ ಶಕ್ತಿಯನ್ನು ಅರಿತು ಉತ್ತಮ ಸಾಧನೆ ಮಾಡಬೇಕು. ಜೀವನದಲ್ಲಿ ಕಳೆದ ಸಮಯ ಮತ್ತೆ ಬರದು. ಹಾಗಾಗಿ ವ್ಯರ್ಥ ಸಮಯ ಹಾಳು ಮಾಡದೆ ನಿರ್ದಿಷ್ಟ ಗುರಿಯ ಕಡೆ ಸಾಗಬೇಕು. ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವೆಂದು ನುಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ರವೀಂದ್ರ ಎಕ್ಲರ್ಕರ್ ಅವರು ಮಾತನಾಡುತ್ತಾ, ಮನುಷ್ಯ ಅತ್ಯಂತ ಬುದ್ಧಿವಂತ ಜೀವಿಯಾಗಿದ್ದು ತನ್ನ ಮೆದುಳಿಗೆ ಹೆಚ್ಚು ಕೆಲಸ ಕೊಟ್ಟಿಲ್ಲ. ಎಂತಹ ಕಠಿಣ ಸವಾಲುಗಳನ್ನು ಭೇದಿಸಬಲ್ಲ ಮತ್ತು ಉತ್ತಮ ಸಾಧನೆ ಮಾಡಬಲ್ಲನು. ಈ ನಿಟ್ಟಿನಲ್ಲಿ ವಿವೇಕಾನಂದರ ಜೀವನ ಪ್ರೇರಣೆ ಆಗಿ ಸ್ವೀಕರಿಸಬೇಕು ಎಂದು ನುಡಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ ಕರ್ನಲ್ ಬಿಎಸ್ ಧಾಲಿವಾಲೆ ಹಾಗೂ ಡಾಕ್ಟರ್ ನಿರಗುಳ್ಳಿ, ನಗರ ಕಾರ್ಯದರ್ಶಿ ಪ್ರದೀಪ್ ರೆಡ್ಡಿ ಇದ್ದರು. ಕಾರ್ಯಕ್ರಮದಲ್ಲಿ ವಿಶಲ್ ಗಾದ್ಗಿ, ಸಾಯಿ ಆದಿತ್ಯ, ವೀರೇಂದ್ರ ಪಾಟೀಲ್, ಎಬಿವಿಪಿ ಪ್ರಮುಖರಾದ ಅರವಿಂದ್ ಸುಂದಳ್ಕರ್, ರಮೇಶ್ ಮಿರ್ಜಾಪುರ್, ಶಿವಕಾಂತ್ ಪಾಟೀಲ್, ನಾಗರಾಜ್ ಬಿರದರ್, ಸುಪ್ರೀತ್, ವಿನಯ್ ಕೌಜ್ಗಿ, ನಿತೀಶ್ ಮೂಲ್ಗೆ, ಸಾಗರ್, ಶ್ರೀನಿವಾಸ್, ವಿಷ್ಣು, ನಿತಿನ್ ಪಾಟೀಲ್, ಅನಿಲ್ ಜಾಧವ್, ಕಾವ್ಯ, ಅರ್ಚನಾ ಮುದನಾಳೆ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಉಪಸ್ಥಿತರಿದ್ದರು. ಪರಂಪರೆಯನ್ನು ಫಾಲೋ ಮಾಡ್ತಾ ಇದೆ. ಇವತ್ತು ಯೋಗ ಡೇ ಭಾರತದಿಂದ ಪ್ರಾರಂಭ ಆಗಿರ್ತಕ್ಕಂಥ ಯೋಗ ದಿನ ಇವತ್ತು ಇಡೀ ವಿಶ್ವದಂತ 200ಕ್ಕೂ ಅಧಿಕ ದೇಶಗಳಲ್ಲಿ ಇವತ್ತು ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಆಯುರ್ವೇದ ಕಡೆ ಒಲವು. Thank you, sir. Now I would request today's chief guest, Sri Yogesh MB sir, to deliver his speech. Salute all the youths of who present in this beautiful altar. In 1862, means India was born. Not only Swami Vivekananda born, India was born, Indian culture was born, and Indian ಇತ್ತು, ಭಾರತದ ಸಂಸ್ಕೃತಿ ಹುಟ್ಟಿತು, ಭಾರತದ ವೈಭವ ಹುಟ್ಟಿತು. Because we want to study India, we should go back 90,000 years. You try to understand only on this day only. And if you want to remember,
ಸೊ ಅಂದ್ರೆ ನೆಕ್ಸ್ಟ್ ಇಯರ್ ಸೇಮ್ ಡೇ ನೀವು ಸ್ವಾಮಿ ವಿವೇಕಾನಂದ ನೆನೆಸ್ಬೇಕು ಅಂತಂದ್ರೆ ಇವತ್ತ ಮತ್ತೆ ಯುವ ಪೀಳಿಗೆಯ ಮಾರ್ಗದರ್ಶಕರು ಒಂದು ಸಂಖ್ಯಾತ ಒಂದು ಆಧಾರ ಸ್ತಂಭ. ಅವ್ರು ಇಲ್ಲದೆ ಯುವಕರಿಗೆ ಭವಿಷ್ಯವೇ ಇಲ್ಲ. ಇಫ್ ಯು ವಾಂಟ್ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಸಹಯೋಗದಲ್ಲಿ ಸಂತರ ಸಂತ ಮಹಾತ್ಮರ ಮಹಾತ್ಮ ರಾಷ್ಟ್ರಮಲ್ಲಿದೆ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದರು. ಸೊ ಅದು ವಿಶೇಷವಾಗಿ ಯುವಕರನ್ನ ಉದ್ದೇಶಿಸಿ, ಈ ಯುವ ಶಕ್ತಿಯನ್ನು ಉದ್ದೇಶಿಸಿ ಹೇಳಿರ್ತಕ್ಕಂಥ ಮಾತು. ಸೊ ನಾವು ಯಾವ ರೀತಿ, ಯಾಕಂದ್ರೆ ಇವತ್ತು ಸಮಾಜ ನಾವು ಯಾವ ದಿಶೆಗೆ ಅತ್ಯಂತ ದೊಡ್ಡ ಶಕ್ತಿ ಯಾವುದಾದ್ರೂ ಅದು ಯುವ ಶಕ್ತಿ ಅಂತ ಹೇಳ್ತೇವೆ. ಸೊ ಹಾಗಾಗಿ ನಾವು ಸಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಬರ್ತಾ ಇದ್ದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹೇಳಿ ಎದ್ದೇಳಿ ಗುರಿ ಮಾಡಲೇಬೇಕು. ಈ ಭೂಮಿ ಮೇಲೆ ಬಂದಿದ್ದೇವೆ ಅಂದ್ರೆ ವಿ ಶುಡ್ ಅಚೀವ್ ಸಮಥಿಂಗ್ ಇನ್ ಅವರ್ ಲೈಫ್, ಬಟ್ ವಿ ವಿಲ್ ಫೇಸ್ ಸೋ ಮೆನಿ ಟ್ರಬಲ್ಸ್. ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತವೆ, ಬಟ್ ವಿ ರೆಡಿ ಸ್ವೀಕರಿಸಿದಾಗ ಮಾತ್ರ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಸಹಜವಾಗಿ ಯಾವುದೋ ಒಂದು ಗೋಲ್ ಇಟ್ಕೊಂಡು ಹೋಗ್ತೀವಿ, so many problems that may be in our personal problems ಬರ್ತವೆ, social connect problems ಬರ್ತವೆ, but automatically you are going to study the whole India. ಇಡೀ ಭಾರತ ನೀವು ಅಧ್ಯಯನ ಮಾಡಬೇಕಾದ್ರೆ ಭಾರತ ತಿರುಗಬೇಕಾದ ಅವಶ್ಯಕತೆ ಇಲ್ಲ, ಯಾವುದೇ ರಾಜ್ಯಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಸ್ವಾಮಿ ವಿವೇಕಾನಂದರ ಬಗ್ಗೆ ಅಧ್ಯಯನ ಮಾಡಿದರೆ ಸಾಕು, ಇಡೀ ಭಾರತ ದರ್ಶನ ನಿಮಗಾಗುತ್ತೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಇಂಥ ವಿಷಯದ ಬಗ್ಗೆ ಮಾತಾಡಿಲ್ಲ ಅಂತಿಲ್ಲ. ಈ ಸ್ಪೋಕ್ ಆಲ್ ದ ಫೀಲ್ಡ್ಸ್, ಪ್ರತಿಯೊಂದು ವಿಭಾಗದ ಬಗ್ಗೆ ವಿಷಯದ ಬಗ್ಗೆ ಮಾತಾಡಿದಂಥ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ಉಪನ್ಯಾಸಗಳು ಸ್ವಾಮಿ ವಿವೇಕಾನಂದರು ನೀಡಿದ್ದಾರೆ. ದ ಸ್ಟ್ರಾಂಗ್ ವೆಪನ್ಸ್ ಆಫ್ ದ ಸ್ಟೂಡೆಂಟ್ಸ್ ಆರ್ meditation and memory power. Without meditation and memory power, no student is going to perfect. And also a teacher. Swami Vivekananda also spoke about the teacher. The strong weapon of teacher is teaching. His teaching must be changed the life of students. ಎಲ್ಲಿವರೆಗೂ ಒಬ್ಬ ಅಧ್ಯಾಪಕರ ಬೋಧನೆ ವಿದ್ಯಾರ್ಥಿಗಳಲ್ಲಿ ಪರಿವರ್ತನೆ ತರುವುದಿಲ್ಲವೋ ಆತ ಶಿಕ್ಷಕರೇ ಅಲ್ಲ. Suit boot is not a considered teacher. The character is considered the teacher. ಒಬ್ಬ ಶಿಕ್ಷಕ ಪರಿಪೂರ್ಣ ಆಗಬೇಕಾದ್ರೆ ಬರೀ ಸೂಟು ಬೂಟುಗಳ ಬದಲಾವಣೆ ತರಲು ಜೀವನದಲ್ಲಿ. ಒಬ್ಬ ಆದರ್ಶ ಶಿಕ್ಷಕ, ಒಬ್ಬ ಪರಿಪೂರ್ಣ ಶಿಕ್ಷಕ ಆಗಬೇಕಾಗಿತ್ತು ಅಂತಂದ್ರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಬದಲಾವಣೆ ತರಬೇಕು ಅಂತಂದ್ರೆ he must be a maintain character. ಮಹಾತ್ಮ ಗಾಂಧಿ ಒಂದ್ ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಜೀವನದಿಂದ ನನಗೆ ಇನ್ನಷ್ಟು ಸ್ವತಂತ್ರ ಹೋರಾಟ ಮಾಡಲಿಕ್ಕೆ ನನಗೆ ಆಸಕ್ತಿ ಹೆಚ್ಚಾಗಿದೆ, ನನಗೆ ಅತ್ತ ಒಂದು ಉತ್ಸಾಹ ಬಂದಿದೆ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಸೊ ಹತ್ತಾರು ಇದೇ ರೀತಿ ನಾವು ಯೋಚನೆ ಮಾಡಿದಾಗ ಹೋಗ್ತೇನೆ, ಸ್ವಾಮಿ ವಿವೇಕಾನಂದ ಪ್ರತಿಯೊಬ್ಬರಿಗೂ ಕೂಡ ರೋಲ್ ಮಾಡೆಲ್ ಆಗಿದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಒಂದ್ ಕಡೆ ಹೇಳ್ತಾರೆ, ಫ್ರೆಂಚದ ಸಾಹಿತಿಯೊಬ್ರು ಮೇನ್ ರೋಲನ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ಸಾಹಿತಿ ಭಾರತದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಭೇಟಿ ಆಗ್ತಾರೆ. ಅವರು ಭಾರತ ಕುರಿತು ತಿಳ್ಕೊಳ್ಬೇಕಂತ ಆಸಕ್ತಿ ಇರ್ತದೆ. ಹಾಗಾಗಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಭಾರತ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಮೊದಲು ನೀವು ಭಾರತ ಬಗ್ಗೆ ತಿಳಿಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿದಲ್ಲಿ ನೀವು ಭಾರತ ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಅಂತಹ ಒಬ್ಬ ಪರಿಪೂರ್ಣ ಅಪ್ಪಟ ರಾಷ್ಟ್ರಭಕ್ತ ಯಾರು ಅಂತಂದ್ರೆ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರಾಗಿದ್ರು. ಸೊ ಅವ್ರ ಬಾಲ್ಯದಿಂದಲೇ, ಯಾಕಂದ್ರೆ ಅವರ ಜೀವನ ಚರಿತ್ರೆ ನಾವು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾ ಇರ್ತಕ್ಕಂಥ ಧೈರ್ಯ ಆಗಿರ್ಬೋದು, ತರ್ಕ ಬುದ್ಧಿ ಆಗಿರ್ಬೋದು, ಸೊ ಅವರ ಒಂದು ಕರುಣೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಅವರ ಜೀವನ ಚರಿತ್ರೆ ಓದ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳು ನಮ್ಮ ಕಣ್ಮುಂದೆ ಬರ್ತದೆ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕೋಪುರೆ ಅವರು ಬೀದರ್ ನಗರದಲ್ಲಿರುವ ಮಹೇಶ್ ನಗರ ಮತ್ತು ಗಣೇಶ್ ನಗರದಲ್ಲಿ ಶಾಸಕರ ಅನುದಾನದಡಿಯಲ್ಲಿ ತಲಾ 10 ಲಕ್ಷ ರೂಪಾಯಿಗಳ ತಲಾ 4 ಸಿಸಿ ರಸ್ತೆ ಕಾಮಗಾರಿಗಳು ಸೇರಿ ಒಟ್ಟು 20 ಲಕ್ಷ ರೂಪಾಯಿ ಒಟ್ಟು 8 ಸಿಸಿ ರಸ್ತೆ ಕಾಮಗಾರಿಗಳಿಗೆ ಇಂದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡುತ್ತಾ, ಈ ಕಾಮಗಾರಿಗಳು 15 ದಿನದೊಳಗಾಗಿ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣ ಮಾಡಿಕೊಡಬೇಕೆಂದು ಗುತ್ತೇದಾರರಿಗೆ ಕಿವಿಮಾತು ಹೇಳಿದರು. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕೋಪುರೆ ಅವರು ಬೀದರ್ ನಗರದಲ್ಲಿರುವ ಮಹೇಶ್ ನಗರ ಮತ್ತು ಗಣೇಶ್ ನಗರದಲ್ಲಿ ಶಾಸಕರ ಅನುದಾನದಡಿಯಲ್ಲಿ ತಲಾ 10 ಲಕ್ಷ ರೂಪಾಯಿಗಳ ತಲಾ 4 ಸಿಸಿ ರಸ್ತೆ ಕಾಮಗಾರಿಗಳು ಸೇರಿ ಒಟ್ಟು 20 ಲಕ್ಷ ರೂಪಾಯಿ ಒಟ್ಟು 8 ಸಿಸಿ ರಸ್ತೆ ಕಾಮಗಾರಿಗಳಿಗೆ ಇಂದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕೋಪುರೆ ಅವರು ಸ್ವಾಮಿ ವಿವೇಕಾನಂದರ 159ನೇ ಜಯಂತಿ ಅಂಗವಾಗಿ ಬೀದರ್ ನಗರಸಭೆ ವ್ಯಾಪ್ತಿಯಲ್ಲಿ ಬಡಾವಣೆ ನಗರ ಕಾಲೋನಿಯ ಜನರ ಬೇಡಿಕೆಯ ಅನುಸಾರ ಶಾಸಕರ ಅನುದಾನದಡಿಯಲ್ಲಿ ಇಂದು 2 ಬಡಾವಣೆಗಳಲ್ಲಿ ಒಟ್ಟು 20 ಲಕ್ಷ ರೂಪಾಯಿಗಳ 8 ಸಿಸಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಈ ಕಾಮಗಾರಿಗಳು 15 ದಿನದೊಳಗಾಗಿ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಎಂದು ಗುತ್ತೇದಾರರಿಗೆ ಕಿವಿ ಮಾತು ಹೇಳಿದರು. ಸಾಮಾಜಿಕ ಕಾರ್ಯಕರ್ತರಾದ ಶಿವಶಂಕರ್ ಟೋಕರೆ ಅವರು ಮಾತನಾಡುತ್ತಾ,
ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ್ ರಾಮಲ್ ಕೊಪ್ಪರೆ ಅವರು ತಮ್ಮ ಶಾಸಕರ ಅನುದಾನದಡಿಯಲ್ಲಿ ಬೀದರ್ ನಗರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ಮಾಡಿದ್ದಾರೆ. ಮಹೇಶ್ ನಗರದ ಉದ್ಯಾನವನದ ಸುಂದರೀಕರಣಕ್ಕೆ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಸದಸ್ಯರಾದ ರಾಜರಾಮ್ ಚಿಟ್ಟ, ಪ್ರಭು ಶೆಟ್ಟಿ ಪಾಟೀಲ್, ಮಾಜಿ ಸದಸ್ಯರಾದ ನಾಗಶೆಟ್ಟಿ ಕುಂಬರ್ವಡ, ಪಪ್ಪು ವಿದ್ಯಾನಗರ್, ಧನರಾಜ್, ಪ್ರಥಮ ದರ್ಜೆ ಗುತ್ತೇದಾರ್ ವಿನೋದ್ ಬೆಳಕೆರೆ, ಗುತ್ತೇದಾರ್ ಪುಟ್ಟು, ರೇವಣಪ್ಪ ಸ್ವಾಮಿ, ಕುಮಾರ್ ಹಿರೇಮಠ, ಅವಿನಾಶ್ ಸ್ವಾಮಿ, ನಂದಕುಮಾರ ಸ್ವಾಮಿ, ಸೋಮನಾಥ್ ಸ್ವಾಮಿ ಅವರು ಸೇರಿದಂತೆ ಮಹೇಶ್ ನಗರ ಮತ್ತು ಗಣೇಶ್ ನಗರದ ಹಿರಿಯ ನಾಗರಿಕರು, ಗಣ್ಯರು, ಯುವಕರು ಇದ್ದರು. ಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಚಿಮ್ಕೋಡೆ ಅವರು ಎಲ್ಲರೂ ಸೇರಿ ಅವರನ್ನ ಗೌರವ ಮಾಡಬೇಕಾಗಿ ಕೋರಿಕೆ. ಇದು ನಿಮ್ಮ ಕರ್ತೃತ್ವ ಶಕ್ತಿಗೆ ಇದು ಶ್ರೀಹರ್ಷ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ. ಪಾಟೀಲ್ ಅವರು ಗೌರವ ಮಾಡಬೇಕಾದ್ರೆ ಅವರಲ್ಲಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಜನವರಿ ಬಂದ ತಕ್ಷಣ ನಮ್ಮೆಲ್ಲರಿಗೂ ಒಂದು ಗೌರವ. ನೋಡ್ರಿ ಅಂದ ಮತ್ತೆ सत्तर तुम्हारे घर के सामने हो गया रोड पूरा गया ಬೀದರ್ ತುಂಬ ಎಲ್ಲೋ ನಳ್ಳಿ ಮಾಡ್ತಾರೆ ಅವ್ರ ಮನೆ ಮುಂದೆ ಕೆಲಸ ಮಾಡ್ಬೇಕು. ಬರ್ರಿ ಪಾಪ ಬರ್ರಿ ಅದು ಹಿಂದಿನ ಬೋರ್ಡ್ ಹಿಂದೆ ಅದಿಲ್ಲ ಬರೋ ಮನ್ನಳ್ಳಿ ರಸ್ತೆಯಿಂದ ಕೆಳಗಿಂದ ಸುಮಾರು ಅರ್ಧ ಕಿಲೋಮೀಟರ್ಗಿಂತ ಕಡಿಮೆ ಇದೆ. ಅದು ಒಂದೇ ಒಂದು ರಸ್ತೆ ಆಗಿದ್ರೆ ನಮ್ಮ ಬಡಾವಣೆ ಎಲ್ಲಾ ರಸ್ತೆಗಳು ಬಹುಶಃ CC ರೋಡ್ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮನವಿಯನ್ನ ಅಣ್ಣಾಜಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದೇ ಒಂದು ಅದು ಮನ್ನಳ್ಳಿ ರಸ್ತೆಯಿಂದ ಕೆಳಗಡೆ ಇರ್ತಕ್ಕಂಥದ್ದು ಕನ್ನಡ ರಸ್ತೆವರೆಗಿದೆ. ಅದು ಒಂದು ಎಲ್ಲ ರಸ್ತೆ ಆಗಿವೆ, ಈಗಾಗಲೇ ಆಗಿವೆ. ಇನ್ನೊಂದು ಕೊನೆಯ ಮನವಿ, ನಮ್ಮಲ್ಲಿ ಬಡಾವಣೆಯಲ್ಲಿ ಒಂದು ಅರ್ಧ ಎಕರೆ ಗಾರ್ಡನ್ ಇದೆ. ಈಗಾಗಲೇ ಇದಕ್ಕೆ ಫೆನ್ಸಿಂಗ್ ಇದೆ, ಪವಿತ್ರವಾದ ಹನುಮಾನ ದೇವಸ್ಥಾನ ಇದೆ. ಸೊ ನಮ್ದು ಬಡಾವಣೆಯ ಎಲ್ಲ ಹೆಣ್ಮಕ್ಳು ಇಲ್ಲಿ ಗಾರ್ಡನ್ನಲ್ಲಿ ವಾಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸ್ವಲ್ಪ ಆಟ ಆಡಲಿಕ್ಕೆ ಕೂಡ ವ್ಯವಸ್ಥೆ ಇದೆ. ಅದಕ್ಕೆ ನಿಮ್ಮ ಅನುದಾನ ಇರ್ಬೋದು, ನಗರೋತ್ಥಾನ ಅನುದಾನ ಇರ್ಬೋದು, ಅಥವಾ ಅಮೃತ ಯೋಜನೆ ಅನುದಾನ ಇರ್ಬೋದು. ಇದಕ್ಕೆ
ಮಾದರಿ ಗಾರ್ಡನ್ನ ಮಾಡಿ ನಾವು ಟ್ರ್ಯಾಕ್ ಮಾಡಿದ್ರೆ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಅನುಕೂಲ ಮಾಡಲಿಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನು ತಮ್ಮ ಮಾಡ್ತಾರೆ. ಯಾಕಂದರೆ ಪಕ್ಕದಲ್ಲಿ ಚೆನ್ನಬಸವೇಶ್ವರ ನಗರದಲ್ಲಿ ದೊಡ್ಡ ಗಾರ್ಡನ್ ಈಗಾಗಲೇ ಬಹುಶಃ ತಮ್ಮ ಸಹಕಾರದಲ್ಲಿ ನಿರ್ಮಾಣಗೊಂಡಿದೆ. ಅಲ್ಲಿ ನೂರಾರು ಮಕ್ಕಳು ಅಲ್ಲಿ ದಿನನಿತ್ಯ ಆ ಕೆಲಸವನ್ನು ಮಾಡ್ಕೋತಾ ಆಹ್ಲಾದಕರ ವಾತಾವರಣ ಆಗಿದೆ. ಸೊ ಹೀಗಾಗಿ ನಿಮ್ಮ ಕೃಪಾ ಕಟಾಕ್ಷದಿಂದ ಇವೆರಡು ಕಾಮಗಾರಿ ಮಹೇಶನಲ್ಲಿ ಆಗಿದೆ. ಅದರ ಮಹೇಶನ ಬಹುಶಃ ನೀರಿನ ವ್ಯವಸ್ಥೆ ಆಗಿದೆ, ಬೆಳಕಿನ ವ್ಯವಸ್ಥೆ ಆಗಿದೆ, CC ರಸ್ತೆ ಆಗಿದೆ. ಸೊ ಯಾವುದೂ ಇರೋಲ್ಲ ಅಂತಕ್ಕಂಥ ಮನವಿಯಂದೇ ತಮಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಇಡೀ ಬಡಾವಣೆ ಪರವಾಗಿ. ಸ್ವಾಮಿ ವಿವೇಕಾನಂದಜಿಯವರ ಜನ್ಮದಿನಾಚರಣೆ ಶುಭ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಮಹೇಶ್ ನಗರದಲ್ಲಿ 4 CC ರೋಡ್ ಮತ್ತು ಒಳಚರಂಡಿಗಳು ಅಂದರೆ ಅಂದಾಜು ಮೊತ್ತ 10 ಲಕ್ಷ ರೂಪಾಯಿ. ಮತ್ತು ಇವಾಗ ಗಣೇಶ್ ನಗರದಲ್ಲಿ 4 CC ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಗಳು ಅಂದರೆ 10 ಲಕ್ಷ ರೂಪಾಯಿ ಅಂದಾಜು. ಒಟ್ಟು ಇವತ್ತು ಬೀದರ್ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಮಹೇಶ್ ನಗರ ಮತ್ತು ಗಣೇಶ್ ನಗರ 2 ಬಡಾವಣೆಗಳಲ್ಲಿ 20 ಲಕ್ಷ ರೂಪಾಯಿ ಅನುದಾನದ ನನ್ನ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ನಾನು ಭಾಳ ದಿವಸದಿಂದ ನೋಡ್ತಾ ಇದ್ದೆ, ಇಲ್ಲಿ ಗಣೇಶ್ ನಗರದಲ್ಲಂತೂ ಇವತ್ತಿಗೂ ಒಂದು ರೋಡ್ ಇಲ್ಲ. ನನಗನ್ಸುತ್ತೆ ಇದು ಮೊದಲನೇ ರೋಡು. ಹಾಗಾಗಿ ಭಾಳ ಇಲ್ಲಿನ ಜನರು ಭಾಳ ದಿನ ಬೇಡಿಕೆ ಇತ್ತು ಈ ರಸ್ತೆ ಮತ್ತು ಒಳಚರಂಡಿ ಮಾಡ್ಬೇಕಂತೇಳಿ. ಇವತ್ತು ಅವರ ಒಂದು ಭಾಳ ದಿವಸದ ಆಸೆಯನ್ನು ನೆರವೇರಿಸಿದಂತಾಗಿದೆ. ಇದು ಈ ಕಾಮಗಾರಿಯನ್ನು ಸಂಪೂರ್ಣ ಸದುಪಯೋಗ ಇಲ್ಲಿನ ನಾಗರಿಕರು ತಗೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಬೀದರ್ ನಗರದ ಬೀದರ್ ಮಹಿಳಾ ಅರ್ಬನ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಹೊಸಪೇಟೆಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿನೊಂದಿಗೆ ವಿಲೀನಗೊಂಡಿರುವ ಹಿನ್ನೆಲೆಯಲ್ಲಿ ಬೀದರ್ ನಗರದ ಇಂದಿರಾ ಮಾರ್ಕೆಟ್ನಲ್ಲಿ ಜನವರಿ 12ರಂದು ವಿಕಾಸ ಬ್ಯಾಂಕಿನ 8ನೇ ಶಾಖೆಯನ್ನು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗುರುಬಸವ ದೇವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬೀದರ್ ಜಿಲ್ಲೆಯ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗುರುಬಸವ ದೇವರು ಮಾತನಾಡುತ್ತಾ ಸಾಮಾಜಿಕ, ರಾಜಕೀಯ ಹಾಗೂ ಧಾರ್ಮಿಕ ಸೇವೆ ಮನೋಭಾವದಿಂದ ಬ್ಯಾಂಕ್ಗಳು ದೇಶದಲ್ಲಿ ಸೇವೆ ಸಲ್ಲಿಸುತ್ತಿವೆ ಎಂದರು. ಜನಸೇವೆ ಉದ್ದೇಶದಿಂದ ವಿಕಾಸ ಬ್ಯಾಂಕ್ ರಾಜ್ಯದಲ್ಲಿ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತದೆ ಎಂದರು. ವಿಕಾಸ ಬ್ಯಾಂಕ್ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಮಠ ಅವರು ಮಾತನಾಡುತ್ತಾ ಬೀದರ್ ನಗರದ ಬೀದರ್ ಮಹಿಳಾ ಅರ್ಬನ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಹೊಸಪೇಟೆಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿನೊಂದಿಗೆ ವಿಲೀನಗೊಂಡಿದೆ ಎಂದರು. ಭಾರತೀಯ ರಿಸರ್ವ್ ಬ್ಯಾಂಕ್ ಸೇರಿದಂತೆ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರಗಳು ಸಮ್ಮತಿ ಹಾಗೂ ಅನುಮತಿ ಸೂಚಿಸಿದ ಹಿನ್ನೆಲೆಯಲ್ಲಿ 2022ರ ಜನವರಿ 12ರಿಂದ ಬೀದರ್ ಮಹಿಳಾ ಅರ್ಬನ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ವಿಕಾಸ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡ ವಿಕಾಸ ಬ್ಯಾಂಕಿನ 8ನೇ ಶಾಖೆಯಾಗಿ ಬೀದರ್ ನಗರದಲ್ಲಿ ಕಾರ್ಯನಿರ್ವಹಿಸಲಿದೆ ಎಂದರು. ಅಶಕ್ತ ಸಹಕಾರಿ ಬ್ಯಾಂಕುಗಳನ್ನು ಸಶಕ್ತ ಸಹಕಾರಿ ಬ್ಯಾಂಕ್ಗಳೊಂದಿಗೆ ವಿಲೀನಗೊಳಿಸುವ ಮೂಲಕ ಠೇವಣಿದಾರರ ಹಿತ ಕಾಯುವ ಭಾರತೀಯ ರಿಸರ್ವ್ ಬ್ಯಾಂಕಿನ ನೀತಿಗೆ ಅನುಗುಣವಾಗಿ ಅಶಕ್ತವಾಗಿ ನಷ್ಟದಲ್ಲಿದ್ದ ಬೀದರ್ ಮಹಿಳಾ ಅರ್ಬನ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಸಶಕ್ತವಾದ ಹೊಸಪೇಟೆಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ವಿಲೀನಗೊಳಿಸಲು 2 ಬ್ಯಾಂಕುಗಳ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಠರಾವು ಪಾಸು ಮಾಡಿ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಕೋರಿದ ಮನವಿಯಂತೆ ಭಾರತೀಯ ರಿಸರ್ವ್ ಬ್ಯಾಂಕು ತನ್ನ ಅನುಮತಿ ನೀಡಿದೆ. ಅಂತೆಯೇ ಇತರ ಸಕ್ಷಮ ಪ್ರಾಧಿಕಾರಗಳಾದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಹಾಗೂ ಸಹಕಾರ ಇಲಾಖೆ ನಿಬಂಧಕರು ಕೂಡ ಸಮ್ಮತಿ ಸೂಚಿಸಿ ಅನುಮತಿ ನೀಡಿದ್ದು 1 ತಿಂಗಳು ಕಾಲ ಮಿತಿಯಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಸೂಚಿಸಿದವು. ಅಂತೆಯೇ ನಿಗದಿತ ಕಾಲಮಿತಿಯೊಳಗಾಗಿ ಈ ವಿಲೀನ ಪ್ರಕ್ರಿಯೆಯನ್ನು ಸಂಪನ್ನಗೊಂಡಿದೆ ಎಂದರು. ವಿಕಾಸ ಬ್ಯಾಂಕ್ ಸಂಪೂರ್ಣ ಗಣಕೃತಿಕ ವ್ಯವಸ್ಥೆ, ವರ್ಷ ಪೂರ್ತಿ ರಜೆರಹಿತ 360 ದಿನಗಳು ಸೇವೆ ನೀಡುವ ಮೂಲಕ ಗ್ರಾಹಕರಿಗೆ ಹೊಸ ಬ್ಯಾಂಕಿಗೆ ಅನುಭವ ನೀಡುವಲ್ಲಿ ಸಹಕಾರಿಯಾಗಿದೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಎಲ್ಲ ರೀತಿಯ ಡಿಜಿಟಲ್ ಸೇವೆಗಳು ನೀಡುತ್ತಿರುವ ಸಹಕಾರಿ ಕ್ಷೇತ್ರದ ಬ್ಯಾಂಕುಗಳಲ್ಲಿ ವಿಕಾಸ ಬ್ಯಾಂಕು ಅಗ್ರ ಪಂಕ್ತಿಯಲ್ಲಿ ನಿಲ್ಲುತ್ತದೆ ಎಂದರು. ವಿಕಾಸ ಬ್ಯಾಂಕು ತನ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಪ್ರಯುಕ್ತ ವರ್ಷದ 365 ದಿನವೂ ಪ್ರತಿದಿನ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದ ಅವರು, ಬೀದರ್ನಲ್ಲಿ ವಿಕಾಸ ಬ್ಯಾಂಕಿನ 8ನೇ ಶಾಖೆಯ ಕಾರ್ಯಾರಂಭ ಈ ಭಾಗದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಹೊಸ ಚೈತನ್ಯ ಹಾಗೂ ವಿಶಿಷ್ಟ ಬ್ಯಾಂಕಿಗೆ ಸೇವೆ ಅನುಭವ ನೀಡಲಿದೆ ಎಂದರು. ಬೀದರ್ ಮಹಿಳಾ ಬ್ಯಾಂಕ್ ಅಧ್ಯಕ್ಷ ಮಹಾನಂದ ರವಿ ಹಾಲಳ್ಳಿಯವರು ಮಾತನಾಡುತ್ತಾ, ಬೀದರ್ ಮಹಿಳಾ ಅರ್ಬನ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಠೇವಣಿದಾರರ, ಷೇರುದಾರರ ಹಾಗೂ ನೌಕರರ ಹಿತದೃಷ್ಟಿಯಿಂದ ವಿಕಾಸ ಬ್ಯಾಂಕಿನೊಂದಿಗೆ ವಿಲೀನಗೊಳಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್
ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ನಾಗರಪಳ್ಳಿ, NSSK ಅಧ್ಯಕ್ಷರಾದ DK ಸಿದ್ದರಾಮ್, ವಿಕಾಸ ಬ್ಯಾಂಕ್ ಆಡಳಿತ ಮಂಡಳಿ ನಿರ್ದೇಶಕರಾದ ಗಂಗಾಧರ್ ಪತ್ತಾರ್, ಆನಂದ್ ಜೋಶಿ, ವೆಂಕಪ್ಪ, M ರಾಜೇಶ್ ಹಿರೇಮಠ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಸನ್ನ ಹಿರೇಮಠ, ವ್ಯವಸ್ಥಾಪಕ ಗಣೇಶ್, ಸಹಕಾರ ಕ್ಷೇತ್ರದ ಧೋರಣೆದಾರರಾದ ಶ್ರೀಮತಿ ಶಕುಂತಲಾ ಬೆಲ್ದರೆ, ಗುರುನಾಥ್ ಜಾಂತಿಕರ್, ಬ್ಯಾಂಕ್ ಗ್ರಾಹಕರು ಹಾಗೂ ಸಿಬ್ಬಂದಿಗಳು ಇದ್ದರು. ಇಲ್ಲೇ ದೊಡ್ಡವರು ನಮ್ಮ ಸರ್ ಸ್ವಲ್ಪ ಬಲ್ಬಲ್ ಬರ್ರಿ ಸರ್. ಹಾಗೆ ಕೋವಿಡ್ అది ఎప్పుడు ಇಡೀ ಏನು ಶಿಕ್ಷಣ ಇರ್ಬೋದು, ಸಾಮಾಜಿಕ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಅದು ಯಾವುದೇ ಇರ್ಬೋದು, ಎಲ್ಲ ಸೇವೆ ಮನೋಭಾವ ಇಟ್ಕೊಂಡೇ ಮಾಡ್ತಕ್ಕಂಥದ್ದು ಒಂದು ಸದುದ್ದೇಶ ಇರ್ತದೆ. ಬ್ಯಾಂಕಿಂದ ಕೂಡ ಸೇವೆನೇ. ಇದು ಕಣ್ಣೀರನ್ನು ಒರೆಸ್ತಕ್ಕಂಥದ್ದು. ಬಡವರು, ಕಷ್ಟರು, ವಿಧವೆಯರು, ಎಲ್ಲಿ ಬಹಳ ಕೂಲಿಕಾರರು ಇವತ್ತೇನಾದರೂ ಅವ್ರ ಮನೆಗಳು ಬೆಳೆದವಂತಂದ್ರೆ, ಅವ್ರ ಮಕ್ಕಳು ಉಜ್ವಲ ಭವಿಷ್ಯ ಆಗ್ಯದಂದ್ರೆ ಇಂಥ ಬ್ಯಾಂಕಿದಿಂದೇ ಆಗ್ಯಾವ. ಯಾಕಂತಂದ್ರೆ ಭಾಳ ಜನ ನಾವೆಲ್ಲ ಕೇಳ್ತೀವಿ, ಏನೇನದ ರೀ ನಿಮ್ಗೆ? ಏನಿಲ್ಲರಿಪ್ಪ, ಒಂದು ಎಮ್ಮೆ ಅದ, ಹೊಲ ಇಲ್ಲ, ಏನಿಲ್ಲ, ಅವ್ರ ಬಳಿ ಕೆಲಸ ಮಾಡ್ತೀವಿ, ಇವ್ರ ಬಳಿ ಕೆಲಸ ಮಾಡ್ತೀವಿ, ಮತ್ತು ಹೆಂಗೆ ಓದಿಸ್ತೀರಿ? ಹೆಂಗೆ ಇಲ್ಲರಿ, ಇಂಥ ಬ್ಯಾಂಕಿನವ್ರು ನಮಗೆ ಸಹಕಾರ ಮಾಡಿದ್ರು ಅಂತ ನಮ್ಮ ಮಕ್ಕಳು ಎಜುಕೇಷನ್ ಆಯಿತು, ನಮ್ಮ ಮಕ್ಕಳು ಮದುವೆ ಆಯಿತು. ನಾ ಇಂಥದ್ದೊಂದು ಏನೋ ಒಂದು ಹೊಸ ಕೆಲಸ ಮಾಡಲಿಕ್ಕೆ ಈ ಬಂಡಿಗಳು ಇರ್ತಾವೆ, ಅವು ಶೇಂಗಾ ಮಾರೋದಾಗಲಿ, ಆಳು ಮಾರೋದಾಗಲಿ, ತರಕಾರಿ ಮಾರೋದಾಗಲಿ, ಇವತ್ತು ನಿಜಕ್ಕೂ ಅವ್ರೇನು ಅವ್ರ ಭವಿಷ್ಯ ಉಜ್ವಲ ಆಗ್ಲತ್ತದಲ್ಲ, ಇಂಥ ಬ್ಯಾಂಕ್ದಿಂದೇ ಆಗ್ಲತ್ತದ. ನಿಜಕ್ಕೂ ಭಾಳ ಒಂದು ಪವಿತ್ರ ಕಾರ್ಯ ಈ ಬ್ಯಾಂಕಿನಿಂದ ನಡೆದವ. ಏನು ಆಧುನಿಕ ಸೇವೆಗಳಂತ ಹೇಳಿ ನಾವೇನು ಕರಿತಾ ಇದ್ದೀವಿ, ಆ ಎಲ್ಲ ಆಧುನಿಕ ಸೇವೆಗಳನ್ನು ಸಹಿತ ವಿಕಾಸ್ ಬ್ಯಾಂಕ್ ಹೊಂದಿದೆ. ಉದಾಹರಣೆಗೆ ATM ಇರ್ಬೋದು, IMPS ಇರ್ಬೋದು, ಮೊಬೈಲ್ ಆ್ಯಪ್ ಇರ್ಬೋದು, UPI, ಈ ಥರದ ಆಧುನಿಕ ಸೇವೆಗಳೇನು ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಾಗಿದೆ, ಆ ಎಲ್ಲ ಸೇವೆಗಳನ್ನು ಸಹಿತ ವಿಕಾಸ್ ಬ್ಯಾಂಕು ತನ್ನ ಗ್ರಾಹಕರಿಗೆ ನೀಡ್ತಾ ಬಂದಿದೆ. ಅದೇ ಎಲ್ಲ ಸೇವೆಗಳನ್ನು ಸಹಿತ ಬೀದರ್ ನಗರದ ಜನರಿಗೂ ಸಹಿತ ಅದನ್ನು ವಿಸ್ತರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದೊಳಗಡೆ ವಿಶೇಷವಾಗಿ ನಾನು ಅಭಿನಂದಿಸಬೇಕಂತ ಹೇಳಿ ಅಪೇಕ್ಷೆ ಇರೋದು, ಅಭಿನಂದನಾರ್ಹರಾಗಿರೋವಂಥ ವ್ಯಕ್ತಿಗಳಂತ ಹೇಳಿದ್ರೆ ಬೀದರ್ ಮಹಿಳಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಏನು ಆಡಳಿತ ಮಂಡಳಿ ಇದೆ, ಅವರು ಖಂಡಿತ ಅಭಿನಂದನೆಗೆ ಅರ್ಹರಾಗಿದ್ದಾರೆ. ಯಾಕಂತ ಹೇಳಿದರೆ ಅವರು ಅಧಿಕಾರದ ಆಸೆಯನ್ನು ಏನೂ ಪಡಲಿಲ್ಲ. ಯಾವಾಗ ತಮಗೆ ತೊಂದರೆ ಆಗಿದೆ ಅನ್ನೋದಾದ ತಕ್ಷಣ ಅವರು ಠೇವಣಿದಾರರ ಹಿತರಕ್ಷಣೆ ಮಾಡೋದ್ರ ಸಲುವಾಗಿ ಠೇವಣಿದಾರರ ಹಣ ಬಡ್ಡಿ ಸಮೇತ ವಾಪಸ್ ಬರಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ಅವರೇನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರು ತಾವೇ ಕಟ್ಟಿದ ಸಂಸ್ಥೆಯೊಳಗಡೆ ಅದನ್ನು ನಮಗೆ ವಿಲೀನಗೊಳಿಸೋದ್ರ ಮೂಲಕ ಒಂದು ತ್ಯಾಗ ಮಾಡಿದ್ದಾರೆ. ಅವರ ತ್ಯಾಗ ಅತ್ಯಂತ ಪ್ರಶಂಸನೀಯವಾದ್ದು. ಯಾಕಂದರೆ ಠೇವಣಿದಾರರ ಹಣ ಪ್ರಮುಖವಾಗಿತ್ತೆ ಹೊರತಾಗಿ ನಮ್ಮ ಅಧಿಕಾರ ಅಲ್ಲ. ಠೇವಣಿದಾರರಿಗೆ ಹಣ ಸರಿಯಾದ ರೀತಿ ಒಳಗಡೆ ಬಡ್ಡಿ ಸಮೇತ ತಲುಪಬೇಕನ್ನೋ ಅಪೇಕ್ಷೆಯನ್ನು ಅವರೇನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರು ಅಭಿನಂದನಾರ್ಹರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಕಳೆದ 25 ವರ್ಷಗಳಿಂದ ವಿಕಾಸ ಬ್ಯಾಂಕು ಸೇವೆ ಸಲ್ಲಿಸ್ತಾ ಇದೆ.
ವಿಶೇಷವಾಗಿ 25ನೇ ವರ್ಷ ಆಚರಣೆ ಮಾಡ್ತಿರುವಂಥ ಸನ್ನಿವೇಶದೊಳಗಡೆ ನಮಗೆ ಮಹಿಳಾ ಬ್ಯಾಂಕು ಮರ್ಜರ್ ಆದೇಶ ಬಂದಿರೋದು ತುಂಬ ಸಂತೋಷ. ಕಳೆದ 10 ವರ್ಷಗಳ ಹಿಂದೆ ಬೀದರ್ ಹುಬ್ಬಳ್ಳಿ ಒಳಗಡೆನೂ ಸಹಿತ ಒಂದು ವೀಕ್ ಆಗಿರುವಂಥ ಅಭಿನಂದನ್ ಕೋಆಪರೇಟಿವ್ ಬ್ಯಾಂಕ್ ಅಂತಿತ್ತು. ಅದನ್ನು ಸಹಿತ ಮರ್ಜ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಯಶಸ್ವಿಯಾಗಿ ಇವತ್ತು ಅದು ನಮ್ಮ ಶಾಖೆಯಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಅದೇ ಮಾದರಿ ಒಳಗಡೆ ಎಲ್ಲ ಸೌಲಭ್ಯಗಳನ್ನು ನೀಡೋದ್ರ ಮೂಲಕ ಬೀದರ್ ನಗರದೊಳಗಡೆ ಈ ಶಾಖೆಯು ಸಹಿತ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುವಂಥ ಒಂದು ಯೋಜನೆ ನಮ್ಮದಾಗಿದೆ. ಆ ಟೈಮಲ್ಲೇ ನಮಗೆ ಶಿವಕುಮಾರ್ ಶೆಟ್ಕರ್ ಅವರು ಹೆಲ್ಪ್ ಮಾಡಿ ವಿಕಾಸ್ ಬ್ಯಾಂಕ್ ಹತ್ರ ನಾವು ಇದು ಮಾಡಿದೆ. ಇದೊಂದು ನಮ್ಮ ಮಗುವಿಗೆ ನಾವು ಅವರಿಗೆ ಕೊಟ್ಟಿದ್ದಾರೆ. ಅವರು ಸರಿಯಾಗಿ ಇದು ಮಾಡ್ಕೊಂಡು ಬಿಡ್ತಾರೆ. ನಾವು ಸೇಫರ್ ಹ್ಯಾಂಡಲ್ಲಿ ನಾವು ಇದನ್ನ ಕೊಟ್ಟಿದ್ದಂಗೆ ಆಗುತ್ತೆ. ಅದಕ್ಕೆ ನಾವು ಇವ್ರನ್ನ ಇದು ಈವನ್ ನಾನು RBI ಹತ್ರನೂ ಹೋಗಿ ಬಂದೀವಿ. ಅಲ್ಲೂ ಟೈಮ್ ಕೇಳ್ಕೊಂಡಿವಿ. ಅವ್ರನ್ನ ಪೂರ್ತಿ ಲಿಕ್ವಿಡೇಟ್ ಮಾಡೋ ಸಲುವಾಗಿ ಇದು ಮಾಡ್ತಾಯಿದ್ರು. ಶರಣಗೌಡ ಹಾಂ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅವ್ರನ್ನೂ ತುಂಬ ಪರ್ಸ್ನಲಿ ನಮಗೆ ಹೆಲ್ಪ್ ಮಾಡಿ ಈ ಬ್ಯಾಂಕ್ ಜೊತೆಗೆ ನಮ್ಮದು ಮರ್ಜ್ ಆಗಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾವು ಹೆಂಗೆ ನೋಡ್ಕೊತಿದ್ದೀವಿ ಬ್ಯಾಂಕ್ನ ಸರ್ ಮುಂದೆ ಹಾಗೆ ನೋಡ್ಕೊಂಡು ಹೋಗಿ ನಮ್ಮ ಕಸ್ಟಮರ್ನ ಏನು ತೊಂದರೆ ಆಗಲ್ಲ ಪ್ಲೇ ಎಲ್ಲ ನೋಡಿಕೊಂಡು ಎಲ್ಲ ಬೆನಿಫಿಟ್ಸ್ ಇದು ಮಾಡಿಕೊಂಡು ಅವ್ರ ಬ್ಯಾಂಕ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಜಮಾತ್ ಇಸ್ಲಾಮಿ ಹಿಂದ್ ಬೀದರ್ ಘಟಕ ತನ್ನ ಕಾರ್ಯ ಚಟುವಟಿಕೆಗಳ ಪರಿಚಯ ಮಾಡುವ ಹಾಗೂ ದೇಶದ ಪ್ರಸ್ತುತ ವಿಷಯಗಳಲ್ಲಿ ಜಮಾಯಿತಿನ ನಿಲುವು ಏನು ಎಂಬುದನ್ನು ತಿಳಿಸುವ ಉದ್ದೇಶದಿಂದ ಬೀದರ್ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜನವರಿ 12ರಂದು ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಬೀದರ್ ಘಟಕ ಪ್ರಮುಖರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ 105 ವಿಧವಾ ಮಹಿಳೆಯರಿಗೆ ಪ್ರತಿ ತಿಂಗಳು 500 ರೂಪಾಯಿ ಮಶಾಸನ ನೆರವು ನೀಡುವ ಮೂಲಕ ಸಹಾಯ ಮಾಡಲಾಗುತ್ತದೆ ಎಂದರು. ಜಮಾಯತ್ ಇಸ್ಲಾಮಿ ಹಿಂದಿನ ಅಧ್ಯಕ್ಷರಾದ ಸೈಯದ್ ಅಬ್ದುಲ್ ಸತ್ತರ್ ಮಾತನಾಡುತ್ತಾ ಇಂದಿನ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಪರಸ್ಪರ ಪ್ರೀತಿಯನ್ನು ಬೆಳೆಸಲು ಪರಸ್ಪರ ಸಹಕಾರ ಮಾಡುತ್ತಾ ದೇಶ ಸೇವೆ ಮಾಡುವಂತಾಗಲು ಹಾಗೂ ಪ್ರಭುವಿನ ಭಯವಿರಿಸಿಕೊಂಡು ಜೀವನ ಸಾಗಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ನಮ್ಮ ದೇಶ ಪ್ರಗತಿ ಪಥದಲ್ಲಿ ಸಾಗಲು ನಾವೆಲ್ಲರೂ ಕೂಡಿ ಶ್ರಮಿಸೋಣ ಎಂದು ಹೇಳಿದರು. ಮೊಹಮ್ಮದ್ ನಿಜಾಮುದ್ದೀನ್ ಮಾತನಾಡುತ್ತಾ ಜಮಾತ್ ಇಸ್ಲಾಮಿ ಹಿಂದ್ ಸಾಮಾಜಿಕ ಧಾರ್ಮಿಕ ಸಂಘಟನೆಯಾಗಿದ್ದು ದೇಶ ಬಾಂಧವರಿಗೆ ಪ್ರಭುವಿನ ಪರಿಚಯ ಮಾಡಿಸುತ್ತದೆ, ನಿಜವಾದ ದೇವ ಭಕ್ತನಾಗಿ ಜೀವಿಸಲು ಕರೆ ಕೊಡುತ್ತದೆ, ಸೇವಾ ರಂಗದಲ್ಲಿ ಬಡವರಿಗೆ ಸಹಾಯ ಮಾಡುತ್ತದೆ. ಪತ್ರಕರ್ತ ಬಾಂಧವರು ಸಮಾಜವನ್ನು ಒಳಿತನಗೊಂಡಿಗೆ ಕೊಂಡೊಯ್ಯುತ್ತಾ ಜಮಾತ್ ಜೊತೆಯಲ್ಲಿ ಸಹಕರಿಸುತ್ತಿದ್ದಾರೆ, ಕಾರಣ ಅವರಿಗೆ ಧನ್ಯವಾದಗಳು ಎಂದು ಹೇಳಿದರು. ಜಮಾತ್ ಇಸ್ಲಾಮಿ ಹಿಂದಿನ ಕರ್ನಾಟಕ ರಾಜ್ಯದ ಸಲಹಾ ಮಂಡಳಿ ಸದಸ್ಯರಾದ ಮೊಹಮ್ಮದ್ ಅಸಫುದ್ದೀನ್ ಮಾತನಾಡುತ್ತಾ ಜಮಾಯತ್ ಒಂದು ಧಾರ್ಮಿಕ ಸಂಘಟನೆ ಆಗಿದ್ದು ಜೀವನದ ಎಲ್ಲ ರಂಗಗಳಲ್ಲಿ ಮನುಷ್ಯನಿಗೆ ಮಾರ್ಗದರ್ಶನ ಮಾಡುತ್ತದೆ ಎಂದು ತಿಳಿಸಿದರು. ರಾಷ್ಟ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಮತ್ತು ದೇಶ ಬಾಂಧವರ ಮಾರ್ಗದರ್ಶನ ಇದರ ಮುಖ್ಯ ಉದ್ದೇಶವಾಗಿದೆ. ದೇಶದಲ್ಲಿ ಶಾಂತಿ ಮತ್ತು ಪ್ರಗತಿ ಸಾಧಿಸಲು ಪ್ರಯತ್ನ ಮಾಡುತ್ತದೆ, ಕಾರಣ ಇದೊಂದು ರಾಷ್ಟ್ರದ ಹಿತರಕ್ಷಣೆಯ ಸಂಘಟನೆಯಾಗಿದೆ ಎಂದು ಹೇಳಿದರು. ಪತ್ರಿಕಾ ಮಾಧ್ಯಮ ಪ್ರಜಾಪ್ರಭುತ್ವದ ಮಹತ್ವವಾದ ಸ್ತಂಭವಾಗಿದ್ದು ನಿರ್ಭಯವಾಗಿ ಸ್ವತಂತ್ರವಾಗಿ ಜನರನ್ನು ಪ್ರತಿನಿಧಿಸುವುದು ಪತ್ರಿಕೆಯ ಧರ್ಮ ಎಂದು ಹೇಳಿದರು. ಸ್ಥಾನೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪತ್ರಿಕಾ ರಂಗ ಆಡಳಿತ ವರ್ಗವನ್ನು ಪ್ರಶ್ನಿಸುವುದು ಅದರ ಕರ್ತವ್ಯ ಎಂದು ಹೇಳಿದರು. ಪ್ರಜಾಪ್ರಭುತ್ವ ಸದೃಢವಾಗಲು ಜಮಾತ್ ಪತ್ರಿಕಾ ರಂಗದ ಜೊತೆಯಲ್ಲಿ ಯಾವಾಗಲೂ ಕೈ ಜೋಡಿಸುತ್ತದೆ ಎಂದು ಹೇಳಿದರು. ಸ್ಥಾನೀಯವಾಗಿ ಜಮಾತ್ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಚರಿತ್ರೆ ಕುರಿತು 10 ದಿವಸಗಳ ಅಭಿಯಾನವನ್ನು ಹಮ್ಮಿಕೊಂಡು ಪ್ರವಾದಿ ಮೊಹಮ್ಮದರ ಪರಿಚಯ ಮಾಡಿಸಲಾಯಿತು. ಇದರ ಕುರಿತು ಬಹುಭಾಷಾ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಎಂದು ತಿಳಿಸಿದರು. ಜಮಾತ್ ಸ್ಥಾನೀಯ ಮಟ್ಟದಲ್ಲಿ 105 ವಿಧವೆಯರಿಗೆ ಪ್ರತಿಯೊಬ್ಬರಿಗೆ ₹500ರಂತೆ ಮಶಸಾನ ಕೊಡುತ್ತದೆ. ಬಡ ರೋಗಿಗಳನ್ನು ಸಾಗಿಸಲು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದೆ ಹಾಗೂ ರೋಗಿಗಳಿಗೆ ₹1000 ಔಷಧಿಗಳ ವಿತರಣೆ ಮಾಡಿದೆ. HRSನಿಂದ ಬಡವರಿಗೆ ಊಟ ನೀಡುವ ಕಾರ್ಯಕ್ರಮ ಹಾಗೂ ಹೊದಿಕೆಗಳನ್ನು ವಿತರಿಸುವುದು ನಿರಂತರವಾಗಿ ನಡೆಯುತ್ತದೆ ಎಂದು ಸಮಾಜ ಸೇವಾ ಕಾರ್ಯಗಳ ಪರಿಚಯ ಮಾಡಿಸಲಾಯಿತು. ಜಮಾತ್ ತಮ್ಮ ಕಾರ್ಯಕ್ರಮಗಳನ್ನು ಕೋವಿಡ್ನಂಥ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ವರ್ಚುವಲ್ ಆನ್ಲೈನ್ ಮೂಲಕ ನಡೆಸಿರುತ್ತದೆ. ಸಮಾಜದಲ್ಲಿ ಶಾಂತಿ ಸದ್ಭಾವನೆಗೋಸ್ಕರ ಜಮಾತ್ ಶ್ರಮಿಸುತ್ತಿದ್ದು ಸರ್ವಧರ್ಮಗಳ ಗುರುಗಳನ್ನು ಒಳಗೊಂಡ ಒಂದು ಸ್ತಂಭವಾನ ಮಂಚವನ್ನು ರಚಿಸಲಾಗಿದೆ. ಇದರ ಸಂಚಾಲಕರಾಗಿ ಗುರುನಾಥ್ ಕಡ್ಡೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ನ್ಯಾಯವಂಚಿತರಿಗೆ ನ್ಯಾಯವನ್ನು ಒದಗಿಸಲು APCR ಹಾಗೂ ಶಿಕ್ಷಣ ರಂಗದಲ್ಲಿ ಕೆಲಸ ನಿರ್ವಹಿಸಲು ಐಟ ಸಂಘಟನೆ ಕೆಲಸ ನಿರ್ವಹಿಸುತ್ತದೆ ಎಂದರು. ಪತ್ರಿಕೆಗೋಷ್ಠಿಯಲ್ಲಿ ಮೊಹಮ್ಮದ್ ಅರ್ಫುದ್ದೀನ್, ಮುಜ್ತಾಬ್ ಖಾನ್, ಮೊಹಮ್ಮದ್ ನಜಮುದ್ದೀನ್, ಶ್ರೀಮತಿ ನಸೀಮುನ್ನಿಸಾ, ಶ್ರೀಮತಿ ತೌಹಾದಾ ಶಿಂದೆ, ಮೊಹಮ್ಮದ್ ಮುಜಾಬುದ್ದೀನ್ ಉಪಸ್ಥಿತರಿದ್ದರು. ಅದರಲ್ಲಿ ಮುಖ್ಯವಾಗಿ ಈ ಒಂದು ಸಮಾಜ ಸೇವೆಯ ಬಗ್ಗೆ, ಈ ಬೀದರ್ನಲ್ಲಿ ಆದಂತಹ ಸಮಾಜ ಸೇವೆ, ಬಡವರಿಗೋಸ್ಕರ ಮಾಡ್ತಕ್ಕಂಥ ಸೇವೆ ಹಾಗೂ ಎಲ್ಲರಲ್ಲಿ ಕೂಡ ಒಂದು ಒಳ್ಳೆಯ ವಿಚಾರಗಳನ್ನು
ಪ್ರಸಾರ ಮಾಡಬೇಕು, ಒಳಿತನ್ನು ಹರಡಬೇಕು, ಕೆಡುಕನ್ನು ನಿರ್ಮೂಲನೆ ಮಾಡಬೇಕು. ಇದರಲ್ಲಿ ಈ ಪತ್ರಕರ್ತರ ಜೊತೆಯಲ್ಲಿ ಜಮಾತು ಕೂಡ ಕೈ ಜೋಡಿಸಿ ಕೆಲಸ ಮಾಡಲಿದೆ. ತಮ್ಮೆಲ್ಲರ ಒಂದು ಸಹಕಾರವನ್ನು ಇದರಲ್ಲಿ ಕೋರುತ್ತಾ ಈ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. हमारे 3 प्रोग्राम 3 हेड्स में होते हैं. फर्स्ट, सबके लिए हमारे पास जो प्रोग्राम होते हैं वो नफ़रत का वायरस अगर हमारे पास कम हो तो इसके लिए हम प्रोग्राम कर रहे हैं कि हम सब आपस में भाई भाई हैं. इस देश में कोई सेक्शन भी कमज़ोर होता है तो देश कमज़ोर होता है. हर सेक्शन का विकास होना चाहिए. इसके लिए हमें काम करना चाहिए. एजुकेशनली, सोशली, इकोनॉमिकली जो बैकवर्ड लोग हैं वो इस बात का उन्हें ड्यू है, उनका ड्यू राइट उन्हें देना चाहिए, तभी देश आगे आएगा. इसके लिए हमने कैंपेन चलाए, आंदोलन चलाए. यहाँ पर कोविड के बाद हमने चलाया टर्न टू क्रिएटर. लोगों, अब तो तुम्हारे दिल नरम हुए होंगे. तुम इंसानों को इंसान मारते हैं. कोई जिन्स, कोई जानवर अपने जैसे लोगों को नहीं मारता, लेकिन यहाँ पर इंसान को पकड़कर ख़त्म कर देता है. तो इसके लिए टर्न टू क्रिएटर 15 डेज फोर्टनाइटली हमने पूरे स्टेट में एक कैंपेन चलाई और स्टूडेंट्स में, प्रेस में के ज़रिए और फिर इंटेलेक्चुअल्स के ज़रिए हमने ये काम किया. एजुकेशन में हमारे बोर्ड्स हैं, हमारे ट्रस्ट हैं जो स्कॉलरशिप का काम जहाँ करते हैं, वहीं हिस्ट्री पर हमने नज़र रखा हुआ है और हिस्ट्री को भी ख़त्म करने की जो कोशिश की जा रही है उसको भी हम बता रहे हैं कि हिस्ट्री एक मिरर की तरह है. अभी हिस्टोरियन ने कह दिया कि एक को भी हम छोड़ते हैं तो हम कर्नाटक की हिस्ट्री पूरी नहीं कर सकते, तो हम इंडिया में कितने लोगों को छोड़कर इंडिया की हिस्ट्री लिखेंगे. तो हिस्ट्री जैसी है वैसी लिखना चाहिए, अनबयाज होकर लिखना चाहिए. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮದು ಪಟ್ಟಣಕ್ಕೆ ಇದೇ ವಾತಾವರಣ ಬೇಕಾಗಿದೆ. ಮೇನ್ ಉದ್ದೇಶ ಜಮಾತ್ ಇಸ್ಲಾಮಿ ಹಿಂದ್ ಇದೆ. ಅಂದರೆ ಒಳ್ಳೆತನ ಬೆಳೆಸುವುದು, ಕೆಟ್ಟತನ ಕಡಿತಗೊಳಿಸುವುದು, ನಾಶ ಮಾಡುವುದು, ಅದೇ ಕಡಿಮೆ ಮಾಡುವುದು ಕೆಟ್ಟತನ, ಒಳ್ಳೆತನ ಬೆಳೆಸುವುದು. ಈ ಮೇನ್ ಉದ್ದೇಶ ತಾವು ತಿಳ್ಕೊಂಡಿರ್ಬೋದು. ತಾವು ನನಗೆ ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನಾರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಕುರಿತು ನಿನ್ನೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ವಿವಿಧ ಇಲಾಖೆಗಳ ಶಿಕ್ಷಣ ಇಲಾಖೆ, ವಿದ್ಯುತ್ ಶಕ್ತಿ ಮಂಡಳಿ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಹಕಾರ ಹಾಗೂ ಸಹಭಾಗಿತ್ವ ನೀಡಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕೋರಿದರು. ಬೀದರ್ ನಗರದ ಕರ್ನಾಟಕ ಕಾಲೇಜಿನಲ್ಲಿ ಇತ್ತೀಚೆಗೆ ನಿಧನರಾದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರಿಗೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಗನ್ನಾಥ್ ಹೆಬ್ಬಳೆ ಅವರು, ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿದ್ದರು. ಸಂಕ್ರಾಂತಿ ಬರುವ ಮೊದಲೇ ಸಂಕ್ರಮಣದ ಯುಗ ಪುರುಷ ನಿರ್ಗಮನಗೊಂಡರು. ಅವರ ಅಗಾಲಿಕೆಯಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ನುಡಿದರು. ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಚಲ್ವ ಅವರು ಮಾತನಾಡಿ, ಚಂಪಾ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಕನ್ನಡ ನಾಡು, ನುಡಿ, ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಅಪಾರ ಗೌರವ ಹೊಂದಿದ್ದರು. ಇದಕ್ಕೆ ಅವರು ರಚಿಸಿದ ಸಾಹಿತ್ಯಗಳೇ ಜ್ವಲಂತ ಸಾಕ್ಷಿಯಾಗಿವೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಮಾಜ ಸೇವಕರಾದ ವೀರಭದ್ರಪ್ಪ ಉಪ್ಪಿನವರು ಮಾತನಾಡಿ, ಚಂಪಾ ಅವರು ಕನ್ನಡ ಸಾಹಿತ್ಯ ಲೋಕದ ಧ್ರುವಾಂತರಾಗಿದ್ದರು. ಕನ್ನಡಕ್ಕೆ ಅನ್ಯಾಯವಾದಾಗ ತಕ್ಷಣವೇ ಹೋರಾಟ ಮಾಡುತ್ತಿದ್ದರು. ಗೋಕುಕ್ ಚಳವಳಿ ಸಂದರ್ಭದಲ್ಲಿ ಸುಮಾರು 26 ದಿವಸಗಳ ಕಾಲ ಜೈಲುವಾಸ ಅನುಭವಿಸಿ ನಾಡಿನ ರಕ್ಷಣೆಗೆ ಸೈ ಎನಿಸಿಕೊಂಡಿದ್ದರು ಎಂದು ನುಡಿದರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಮಹಾರುದ್ರ ಡಾಕುಳಿಗಿಯವರು ಮಾತನಾಡಿ, ಚಂಪಾ ಅವರು ಸಾಹಿತಿ, ಲೇಖಕ, ಸಂಘಟಕ,
ಪ್ರಾಧ್ಯಾಪಕ, ನಾಟಕಕಾರರ, ಕಾದಂಬರಿಗಾರರ ಸೇವೆ ಸಲ್ಲಿಸಿದರು. ಲಕ್ಷಾಂತರ ಯುವ ಸಾಹಿತಿಗಳಿಗೆ ಸ್ಫೂರ್ತಿಯಾಗಿದ್ದರು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹಾನಂದ ಮಡಿಕೆ, ಡಾಕ್ಟರ್ ಸುನೀತಾ ಕೊಡ್ಲಿಕರ್, ಶ್ರೀಮತಿ ಸಂಗೀತಾ ಮಾನ ಅವರು ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗದವರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.